ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗ SIT ಕಸ್ಟಡಿ ಅಂತ್ಯ ಆಗಿದೆ. ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದೆ. ಏನಿದು ಚಿನ್ನಯ್ಯ ಏಕಾಏಕಿಯಾಗಿ ಈ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಎಂಬ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ಈಗ ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಚಿನ್ನಯ್ಯನಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಇರುವಂತಹದ್ದು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದ ಇವತ್ತು ಧರ್ಮಸ್ಥಳ ಪ್ರಕರಣ ತುಂಬಾ ಮುನ್ನೆಲೆಗೆ ಬಂತು. ಧರ್ಮಸ್ಥಳದಲ್ಲಿ ಏನೇನೆಲ್ಲ ಆಗಬೇಕಾಗಿತ್ತೋ ಅಥವಾ ಏನೇನೆಲ್ಲ ಆಗಬಾರ್ದಾಗಿತ್ತೋ ಅದೆಲ್ಲವೂ ಕೂಡ ಹಾಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಈಗ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯಾಗಿರುವಂತಹ ಚಿನ್ನಯ್ಯನಿಗೆ ಕೋರ್ಟ್ನಿಂದ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿರ್ತಕ್ಕಂಥದ್ದು. ಇಂದು ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ವಿಶೇಷ ತನಿಖಾ ತಂಡದ ಪೊಲೀಸರು ಚಿನ್ನಯ್ಯನನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಇನ್ನು ಕೋರ್ಟ್ ಚಿನ್ನಯ್ಯನಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಕೋರ್ಟ್ ಆದೇಶ ಅನ್ವಯ 15 ದಿನಗಳ ಕಾಲ SIT ಕಸ್ಟಡಿಯಲ್ಲಿದ್ದ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಕಳುಹಿಸಲು ಪೊಲೀಸರು ಈಗ ಸಿದ್ಧತೆಯನ್ನ ನಡೆಸಿಕೊಂಡಿರ್ತಕ್ಕಂಥ. ಚಿನ್ನಯ್ಯ ಎವಿಡೆನ್ಸ್ ಪ್ರೊಟೆಕ್ಷನ್ ಅಲ್ಲಿ ಏನಿರ್ತಾನೋ ಅದೆಲ್ಲವೂ ಕೂಡ ಆದ ಬಳಿಕ ಇವನ ಮೇಲೆ ಕೇಸ್ ಆಗುತ್ತೆ. ಕೇಸ್ ಆದ ಬಳಿಕ ಕೋರ್ಟ್ ನಲ್ಲಿ ಈ ಒಂದು SIT ತಂಡ ಇವನನ್ನ ತನಿಖೆಗೆ ಒಳಪಡಿಸುವಂತೆ ರಿಕ್ವೆಸ್ಟ್ ಕೂಡ ಮಾಡಿಕೊಳ್ಳುತ್ತೆ. ಹಾಗಾಗಿ ಕೋರ್ಟ್ ಒಟ್ಟಾರೆಯಾಗಿ 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುತ್ತೆ. ಈಗ 15 ದಿನಗಳ ಕಾಲಾವಕಾಶ ಮುಗಿದ ಬಳಿಕ ಈ ವ್ಯಕ್ತಿಯನ್ನ ಏನ್ ಮಾಡಲಾಗಿದೆ, ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಮಂಗಳೂರಲ್ಲಿ ಜೈಲಿತ್ತು, ಆ ಒಂದು ಜೈಲಿಗೆ ಹಾಕಬಹುದಿತ್ತು. ಆದ್ರೆ ಶಿವಮೊಗ್ಗ ಜೈಲಿಗೆ ಯಾಕೆ ಇವನನ್ನ ಕಳಿಸಿದ್ರು ಎಂಬ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಸೊ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ, ಭದ್ರತಾ ದೃಷ್ಟಿಯಿಂದ ಆರೋಪಿ ಚಿನ್ನಯ್ಯನನ್ನ ಪೊಲೀಸರು ಮಂಗಳೂರಿನ ಬದಲು ಶಿವಮೊಗ್ಗ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 15 ದಿನಗಳ ಕಸ್ಟಡಿ ಮುಗಿದೋಗಿದೆ. ಅದಾದ ಬಳಿಕ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಈ ಒಂದು ವ್ಯಕ್ತಿಗೆ ಇರುವಂಥದ್ದು. ಅದಾದ ಬಳಿಕ ಕೋರ್ಟ್ ಮುಂದೆ ಯಾವ ರೀತಿಯಾದಂತಹ ತೀರ್ಪನ್ನು ನೀಡುತ್ತೆ ಎಲ್ಲರೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕೋರ್ಟಿನ ಆಧಾರದ ಮೇಲೆ ಅಥವಾ ಕೋರ್ಟಿನ ತೀರ್ಪಿನ ಮೇಲೆ ಈಗ ಚಿನ್ನಯ್ಯನ ಬದುಕು ನಿಂತಿರ್ತಕ್ಕಂಥದ್ದು. ನೂರಾರು ಹೆಣಗಳನ್ನು ಊತಾಕಿದ್ದೀನಿ, ಸಾವಿರಾರು ಹೆಣಗಳನ್ನು ಊತಾಕಿದ್ದೀನಿ, ಒಂದೇ ಗುಂಡಿಯಲ್ಲಿ 4-5 ಹೆಣಗಳನ್ನು ಊತಾಕಿದ್ದೀನಿ ಅಂತ ಹೇಳಿಕೆಗಳನ್ನು ಕೊಟ್ಟು ಈ ಚಿನ್ನಯ್ಯ ಬಂದಿರ್ತಾನೆ. ಆದರೆ SIT ತಂಡ ತನಿಖೆ ಆರಂಭಿಸಿದಾಗ, ಉತ್ಖನನ ಕ್ರಿಯೆಯನ್ನು ಪ್ರಾರಂಭಿಸಿದಾಗ ಕೇವಲ ಅಲ್ಲಿ ಎಷ್ಟು ಮೂಳೆಗಳು ಸಿಕ್ತು ಅಥವಾ ಎಷ್ಟು ಅಸ್ಥಿಪಂಜರಗಳು ಸಿಕ್ತು ಎಂಬುದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಅಧಿಕೃತವಾಗಿ ಇಷ್ಟೇ ಸಿಕ್ಕಿದೆ ಅಂತ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಮೇಲ್ನೋಟಕ್ಕೆ ಏನೆಲ್ಲ ಸಿಕ್ಕಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಮೂಲಗಳಿಂದ ಆ ಒಂದು ಮಾಹಿತಿಯನ್ನು ಕೂಡ ನೀವು ಪಡೆದುಕೊಂಡಿರ್ತೀರಿ. ಸೊ ಆ ಒಂದು ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಈ ರೀತಿಯಾದಂತಹ ಒಂದು ಬೆಳವಣಿಗೆಯ ನಂತರ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಆ ಒಂದು ವ್ಯಕ್ತಿಯಿಂದ ಕೆಲವೊಂದಿಷ್ಟು ಏನೇನೆಲ್ಲ ತನಿಖೆಗಳನ್ನು ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ SIT ತಂಡ ತನಿಖೆ ಮಾಡ್ತಾ ಇದೆ. ಇನ್ನು ನಿಮ್ಗೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಕೊಟ್ಟು ಬಿಡ್ತೀನಿ. 14 ದಿನಗಳ ಕಾಲ ಈ ವ್ಯಕ್ತಿ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹದ್ದು. ಸೊ ಮುಂದಿನ ಬೆಳವಣಿಗೆ ಏನಾಗುತ್ತೆ ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡೋಣ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ, ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.